ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಎಲ್ಲ ಫಲಾನುಭವಿಗಳು ಕೂಡ ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ. ಕೆಲವೊಂದಿಷ್ಟು ಜನ ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಿದ್ದೀರಾ. ಸೊ ಇನ್ನೂ ಕೂಡ 2 ಡೇಸ್ ಅಷ್ಟೇ ಆಗಿರುವಂಥದ್ದು ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟು. ಸೊ ನಿಮ್ಮ ಖಾತೆಗಳಿಗೂ ಬರುತ್ತೆ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದು ಸುಳ್ಳು ಮಾಹಿತಿ ಅಂತ ಯಾರು ಕೂಡ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂತ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಹೇಳಿದ್ದಾರೆ, ಸೊ ಹಣ ಬಿಡುಗಡೆ ಮಾಡಿದ್ದೀವಿ ಅಂತ. ಸೊ ಆಲ್ರೆಡಿ ಹಣ ಕೂಡ ಬಿಡುಗಡೆ ಆಗೋದಕ್ಕೆ ಶುರು ಆಗಿದೆ. ಹಲವಾರು ಫಲಾನುಭವಿಗಳು ಇಲ್ಲಿ ರಿಸೀವ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ನಿಮಗೆ ವಿತ್ ಪ್ರೂಫ್ ಸಮೇತ ನಾನು ತೋರಿಸ್ತೀನಿ. ಏಕೆಂತಂದ್ರೆ ಇವಾಗ ಹಣ ರಿಸೀವ್ ಮಾಡ್ಕೊಂಡಿರುವಂತಹ ಕೆಲವೊಂದು ಫಲಾನುಭವಿಗಳು ನಮಗೆ ಹಣ ಬಂದಿದೆ ಅಂತ ಮೆಸೇಜ್ ಅನ್ನ ಮಾಡಿದ್ದಾರೆ. ಕಮೆಂಟ್ ಸೆಕ್ಷನ್ ಅನ್ನ ನೀವು ನೋಡಿದ್ರೇನೆ ಗೊತ್ತಾಗೋಗ್ಬಿಡುತ್ತೆ. ಸೊ ಕಮೆಂಟ್ಗಳಲ್ಲಿ ಎಷ್ಟು ಜನ ಕಮೆಂಟ್ ಅನ್ನ ಮಾಡಿದ್ದಾರೆ ಅಂತ. ಸೊ ಅಲ್ಲಿ ನೋಡಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಏಕೆಂತಂದ್ರೆ ನಿನ್ನೆ ಮೊನ್ನೆ ವಿಡಿಯೋಗಳನ್ನ ಹಾಕಿದ್ವಿ, ಅದರಲ್ಲಿ ಕಮೆಂಟ್ಗಳನ್ನ ಮಾಡಿದ್ದಾರೆ. ಸೊ ಒಂದ್ಸಲ ಚೆಕ್ ಮಾಡಿ, ಇಲ್ಲ ಅಂತಂದ್ರೆ ನಾನು ಇಲ್ಲಿ ಟ್ಯಾಗ್ ಅನ್ನ ಮಾಡಿರ್ತೀನಿ. ಸೊ ನೀವು ನೋಡಿದ್ರೇನೆ ಗೊತ್ತಾಗೋಗ್ಬಿಡುತ್ತೆ. ಸೊ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದಾರೆ, ಯಾವ್ಯಾವ ಜಿಲ್ಲೆಗೆ ಹಣ ಬಂದಿದೆ ಅಂತ. ನೀವು ಯಾವ್ಯಾವ ಜಿಲ್ಲೆಗೆ ಹಣ ಬಂದಿದೆ ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ಎಲ್ಲಿ ಯಾವ ರೀತಿ ಎಲ್ಲಿ ಯಾವ ಒಂದು ಡಿಸ್ಟ್ರಿಕ್ಟ್ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಸೊ ಎಲ್ಲಿರುವಂತಹ ಫಲಾನುಭವಿಗಳು ಅಲ್ಲಿ ಇಲ್ಲಿ ಅಂತ ಹೇಳೋದಕ್ಕಾಗೋದಿಲ್ಲ. ರ್ಯಾಂಡಮ್ ಆಗಿ ಬಿಡುಗಡೆ ಆಗೋದ್ರಿಂದ ಯಾವ ಜಿಲ್ಲೆ, ಯಾವ ಡಿಸ್ಟ್ರಿಕ್ಟ್, ಯಾವ ತಾಲೂಕು ಎಲ್ಲಾದರೂ ಬಿಡುಗಡೆ ಆಗ್ಬೋದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇವಾಗ ನಿಮಗೆ ಪ್ರತಿಯೊಂದನ್ನು ಕೂಡ ನಿಮಗೆ ವಿತ್ ಪ್ರೂಫ್ ಸಮೇತ ತೋರಿಸ್ತೀನಿ ನೋಡಿ. ಒಂದೊಂದನ್ನೇ ಟ್ಯಾಗ್ ಮಾಡ್ಕೊಂಡು ಹೋಗಿದ್ದೀನಿ. ಅವರು ಕೆಲವೊಬ್ರು ಜಿಲ್ಲೆಗಳನ್ನು ಕೂಡ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಇನ್ನು ಕೆಲವೊಬ್ರು ನಮಗೆ ಹಣ ಮಾತ್ರ ಜಮಾ ಆಗಿದೆ ಅಂತ ಮಾತ್ರ ಹೇಳಿರುವಂಥದ್ದು. ಸೊ ಒಂದ್ಸಲ ನೀವು ಚೆಕ್ ಮಾಡ್ಕೊಂಡು ನೋಡಿ, ನಿಮಗೇನೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಇವಾಗ 1 by 1 ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಮೊದಲನೇದಾಗಿ ನೋಡಿ, ಇಲ್ಲಿ ದೊಡ್ಡಬಳ್ಳಾಪುರ ಬಂದಿದೆ ಇವತ್ತು, ರಾಮನಗರ ಬಂದಿದೆ ಅಂತ ಕಮೆಂಟ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ಕೋಲಾರ ಕೂಡ ಎಸ್ ಅಂತ ಕಮೆಂಟ್ ಅನ್ನ ಮಾಡಿದ್ದಾರೆ. ಇಲ್ಲಿ 2000 ಥಮ್ಸ್ ಅಪ್ ಅನ್ನ ಕೊಟ್ಟಿದ್ದಾರೆ. ಸೊ ಅವರು ಕೂಡ ರಿಸೀವ್ ಮಾಡ್ಕೊಂಡಿದ್ದಾರೆ. ಕೋಲಾರ ಎಸ್ ಅಂತ ಕೂಡ ಕೆಳಗಡೆ ಕಮೆಂಟ್ ಮಾಡಿದ್ದಾರೆ, ನೀವು ನೋಡ್ಬೋದು. ಇನ್ನು 2000 ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ. ಇವತ್ತು ನಮಗೆ ಬಂದಿದೆ ಅಂತಲೂ ಕೂಡ ಕಮೆಂಟ್ ಮಾಡಿದ್ದಾರೆ. ತುಮಕೂರು ಬಂದಿದೆ, ತುರುವೇಕೆರೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಬಂದಿದೆ ಮಂಡ್ಯ, ತುಮಕೂರು ಬಂದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಬ್ರು ಬಂತು ಅಂತ ಕೂಡ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಇಲ್ಲಿ 24ನೇ ಕಂತು ಬಂತು ಮೇಡಮ್ ಅಂತ ಕಮೆಂಟನ್ನು ಮಾಡಿದ್ದಾರೆ. ಕೊಪ್ಪಳ ಬಂದಿದೆ ಮೇಡಮ್ ಅಂತ ಕೂಡ ಕಮೆಂಟನ್ನು ಮಾಡಿದ್ದಾರೆ. ನೋಡಿ, ಕೊಪ್ಪಳ ಹಾಗೆಯೇ ಚಿಕ್ಕಬಳ್ಳಾಪುರ ಜಿಲ್ಲೆ ಕೂಡ ರಿಸೀವನ್ನು ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಒಂದೇ ಜಿಲ್ಲೆಯವ್ರಿಗೆ ಬರುತ್ತೆ ಇಂಥ ದಿನ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಸೊ ಯಾವ ಜಿಲ್ಲೆಯವರಾದರೂ ಕೂಡ ಇಲ್ಲಿ ರಿಸೀವನ್ನು ಮಾಡ್ಕೋಬಹುದು. ಕೆಲವೊಬ್ರು ಸುಳ್ಳು ಮಾಹಿತಿ ಅಂತಲೂ ಕೂಡ ಕಮೆಂಟನ್ನು ಹಾಕ್ತಾ ಇದ್ದೀರಾ. ಸೊ ಅರ್ಥ ಆಗುತ್ತೆ, ಯಾಕೆಂತಂದರೆ ನೀವು ರಿಸೀವ್ ಮಾಡ್ಕೊಂಡಿರೋದಿಲ್ಲ. ಹಾಗಾಗಿ ಈ ರೀತಿ ಅನ್ನೋದು ಕಾಮನ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೇನು ಬೇಜಾರಿಲ್ಲ. ಇವಾಗ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದಾರೆ, ಸೊ ಅವ್ರು ಕಮೆಂಟನ್ನು ಮಾಡ್ತಾ ಇದ್ದಾರೆ. ಇವತ್ತು ಯಾರೆಲ್ಲ ರಿಸೀವ್ ಮಾಡ್ಕೊಳ್ತೀರಾ, ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಈ ರೀತಿಯಾಗಿ ಕಮೆಂಟ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಹಣ ಜಮಾ ಆಗ್ತಾ ಇದೆ ಅನ್ನೋದು ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಹಾಗಾಗಿ ಹೇಳ್ತಿರುವಂಥದ್ದು. ಆಲ್ಮೋಸ್ಟ್ 30 to 40% ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಯಾಕೆಂತಂದರೆ 2 ಡೇಸು ಆಲ್ರೆಡಿ ಮಂಡೇ ಮತ್ತು ಟ್ಯೂಸ್ಡೇ ಕೂಡ 2 ದಿನ ಜಮಾ ಆಗಿದೆ. ಸೊ ಮೊದಲನೇ ಹಂತದಲ್ಲಿ ಜಮಾ ಮಾಡಿದಾಗ ಸ್ವಲ್ಪ ವೇಗವಾಗಿ ಜಮಾ ಮಾಡ್ತಾರೆ. ಸೊ ಹಾಗಾಗಿ ಅದೇ ನೆಕ್ಸ್ಟ್ ಇವತ್ತು ರಿಸೀವ್ ಮಾಡ್ಕೊಂಡ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಇನ್ನು 23ನೇ ಕಂತಿನ ಹಣನೇ ನಮ್ಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಯಾರೆಲ್ಲ ಹೇಳ್ತಿದ್ರಿ ಅಲ್ವಾ, ಸೊ ಅವ್ರಿಗೆ 4000 ಹಣವನ್ನು ಜಮಾ ಮಾಡೋದಾಗಿ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ. ಸೊ ಯಾರಾದರೂ 23ನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೊಂಡಿರಲಿಲ್ಲ, ನಮ್ಗೆ ಇವಾಗ ಹಣ ಜಮಾ ಆಯಿತು, 2000 ಅಲ್ಲ 4000 ಹಣ ಜಮಾ ಆಯಿತು ಅನ್ನೋಂಥ ಫಲಾನುಭವಿಗಳು ಯಾರಾದರೂ ಇದ್ದರೆ, ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಯಾಕೆಂತಂದರೆ 4000 ನಿಜವಾಗ್ಲೂ ಕೂಡ ಸರ್ಕಾರ ಹಾಕುತ್ತಾ ಅನ್ನೋದೇ ನಮಗೂ ಕೂಡ ಇರುವಂಥದ್ದು ಡೌಟು. ಸೊ ಒಂದು ವೇಳೆ ಯಾರಾದರೂ ರಿಸೀವ್ ಮಾಡ್ಕೊಂಡ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂತಂದರೆ ಇನ್ನೊಬ್ಬರಿಗೂ ಕೂಡ ನಾವು ತಿಳಿಸ್ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. 4000 ಹಾಕ್ತೀವಿ ಅಂತ ಹೇಳೋದು ಹೆಚ್ಚಲ್ಲ. ಸೊ ಹಾಕದ ಮೇಲೆ ಈ ಫಲಾನುಭವಿಗಳು ನಮಗೆ ಬಂತು ಅಂತ ಹೇಳ್ತಾರೆ ಅಲ್ವಾ, ಸೊ ಅವಾಗಲೇ ಎಲ್ರಿಗೂ ಕೂಡ ಕ್ಲಾರಿಟಿ ಸಿಗೋ ಅಂಥದ್ದು. ಸೊ ಇವಾಗ ನೋಡೋಣ 4000 ಹಾಕ್ತಾರಾ ಅಥವಾ ಬರೀ 24ನೇ ಕಂತು 2000 ಹಾಕ್ತಾರಾ. 24ನೇ ಕಂತು ಯಾರೆಲ್ಲ ರಿಸೀವ್ ಮಾಡ್ಕೊಳ್ತಾರೆ, ಸೊ ಅವ್ರಿಗೆ ಇಲ್ಲಿ ರಿಸೀವ್ ಆಗುವಂಥದ್ದು. 23 ಯಾರೆಲ್ಲ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ, ಸೊ ಅವ್ರಿಗೆ 24 ಆಲ್ಮೋಸ್ಟ್ ಪೆಂಡಿಂಗ್ ಉಳಿಬೋದು. ಯಾಕೆಂತಂದರೆ ಹೇಳೋದಕ್ಕೆ ಆಗೋದಿಲ್ಲ. ನೋಡೋಣ ಏನು ಮಾಡ್ತಾರೆ ಅಂತ. ಇವಾಗ BJP ಸರ್ಕಾರದವರು ಹೇಳ್ತಾ ಇದ್ದಾರೆ, ಏನಾದರೂ ನಮಗೆ ಇಲ್ಲಿ ಹಣವನ್ನು ಇನ್ನೊಂದು ವಾರ ಟೈಮ್ ಕೊಟ್ಬಿಟ್ಟು ನೋಡೋಣ, ಹಣ ಜಮಾ ಆಗಲಿಲ್ಲ, ಫೆಬ್ರವರಿ ಮಾರ್ಚ್ ತಿಂಗಳ ಬಗ್ಗೆ ಯಾವುದೇ ಒಂದು ಕ್ಲಾರಿಟಿಯನ್ನು ಕೊಡಲಿಲ್ಲ, ಸರ್ಕಾರ ಬಿಡುಗಡೆ ಮಾಡಲಿಲ್ಲ ಅಂತ ಅಂದರೆ ಸ್ಟ್ರೈಕನ್ನು ಮಾಡೋಣ ಅಂತ ಏನು ಮಾಡ್ತಾ ಇದ್ದಾರೆ BJP ಸರ್ಕಾರದವರು ಸಜ್ಜಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಸ್ಟ್ರೈಕ್ ಮಾಡ್ತಾರಾ ಅಥವಾ ಏನಾದರೂ ಕಾಂಗ್ರೆಸ್ ಸರ್ಕಾರದವರು ಎಲ್ಲನೂ ಕೂಡ ಕ್ಲಿಯರ್ ಮಾಡ್ತಾರಾ. ಕ್ಲಿಯರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು 99% ಅಂದ್ಕೊಂಡಿದ್ದೀವಿ. 5 ಕಂತುಗಳ ಹಣ ಅಂತ ಅಂದರೆ ಟೋಟಲ್ 10,000 ಒಂದು ಫಲಾನುಭವಿಗಳಿಗೆ ಕೊಡಬೇಕು ಅಂತ ಅಂದರೆ ಎಷ್ಟು ಸಾವಿರ ಕೋಟಿ ಹಣವನ್ನು ಇವರು ಖರ್ಚು ಮಾಡಬೇಕಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಅಂತ. ಆಲ್ಮೋಸ್ಟ್ ಇವಾಗ ಸೆಪ್ಟೆಂಬರ್ ತಿಂಗಳ ಹಣವನ್ನು ಜಮಾ ಮಾಡಿದ್ದಾರೆ 24ನೇ ಕಂತು. ಮತ್ತೆ ಇವಾಗ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಜಮಾ ಮಾಡೋದಕ್ಕೆ ಆಲ್ಮೋಸ್ಟ್ ಎಷ್ಟು ಬೇಕು, 5,000 ಕೋಟಿ ಹಣ ಬೇಕು. ಅವೆರಡು ಕಂತನ್ನು ಜಮಾ ಮಾಡ್ತಾರಾ ಅಥವಾ ಎಲ್ಲನೂ ಕೂಡ ಕ್ಲಿಯರ್ ಮಾಡ್ತಾರಾ ಅಥವಾ ಯಾವುದನ್ನು ಕೂಡ ಕ್ಲಿಯರ್ ಮಾಡೋದಿಲ್ವಾ, ನಾವು ಕಾದು ನೋಡಬೇಕಾಗಿದೆ. ಸೊ ಈ ಕಾರಣಕ್ಕಾಗಿ BJP ಸರ್ಕಾರದವರು ಒಂದು ವಾರ ಟೈಮನ್ನು ಕೊಟ್ಬಿಟ್ಟು ನೋಡೋಣ. ಆನಂತರ ಏನಾದರೂ ಇವರು ಇನ್ನೂ ಕೂಡ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡಲಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ನಾವು ಸ್ಟ್ರೈಕ್ ಮಾಡೋದಾಗಿ ಅವರು ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಸರ್ಕಾರದವರು ಏನು ಮಾಡ್ತಾರೆ ಅಂತಲೇ ಅರ್ಥ ಆಗೋದಿಲ್ಲ. ಸಡನ್ ಆಗಿ ಇವಾಗ 24ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿಬಿಟ್ರು ಈ ರೀತಿಯಾಗಿ ಮುಜುಗರಕ್ಕೆ ಒಳಗಾದ ತಕ್ಷಣನೇ. ಸೊ ಇದನ್ನ ಏನು ಮಾಡೋಣ, ಜನವರಿಗೆ ನಾವು ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ರು ಮೊದಲು. ಸೊ ಈ ರೀತಿ BJP ಸರ್ಕಾರದವರು ಕೇಳಿದಾಗ, ಕ್ವೆಶನ್ ಅನ್ನು ವಿತ್ ಪ್ರೂಫ್ ಸಮೇತ ಕೇಳಿದಾಗ ಸಡನ್ ಆಗಿ ಬಿಡುಗಡೆ ಮಾಡಿದಂಥದ್ದು. ಸೊ ನಾವು ವೆಯ್ಟ್ ಮಾಡಿ ನೋಡಬೇಕು, ನಾವು ಕಾದು ನೋಡಿದ್ರೇನೆ ಇದಕ್ಕೊಂದು ಕ್ಲಾರಿಟಿ ಸಿಗುವಂಥದ್ದು. ಯಾಕೆಂತಂದ್ರೆ ಸ್ಟ್ರೈಕ್ ಮಾಡ್ತೀವಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಸೊ ಇದೇ ತಿಂಗಳು ಇನ್ನೇನು ಈ ವೀಕ್ ಕಳೆದು ಬಿಟ್ಟರೆ ಆಲ್ಮೋಸ್ಟ್ ಇವಾಗ 2026 ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ. ಇನ್ನೇನಿದ್ರು ಕೂಡ ನಾವು ಜನವರಿಲೇ ನಿರೀಕ್ಷೆ ಮಾಡುವಂಥದ್ದು. ಬಟ್ BJP ಅವರು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ, ಸೊ ಇದಿನ್ನು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ವಿಪಕ್ಷ ನಾಯಕರು ಅಂತ ಆದಮೇಲೆ ಇವಾಗ BJP ಆಡಳಿತದಲ್ಲಿ ಅಥವಾ
ಕಾಂಗ್ರೆಸ್ ಇರಲಿ ಅಥವಾ ದಳ ಇರಲಿ ಯಾರಿದ್ರೂ ಕೂಡ ಇದು ನಡೆಯೋದು ಸಹಜ. ಯಾಕೆಂತಂದರೆ ವಿಪಕ್ಷ ನಾಯಕರು ಏನಾದರೂ ಸ್ವಲ್ಪ ಅಥವಾ ಏನಾದ್ರು ಒಂದು ತಪ್ಪು ಕಾಣಿಸೋದನ್ನೇ ಕಾಯ್ತಾ ಇರ್ತಾರೆ ಅಲ್ವಾ. ಸೊ ಕಾಂಗ್ರೆಸ್ ಸರ್ಕಾರನೇ ಏನಾದರೂ ಇವಾಗ ವಿಪಕ್ಷ ನಾಯಕರಾಗಿದ್ರು ಕೂಡ ಅವರು ಇದೇ ಕೆಲಸನೇ ಮಾಡ್ತಿದ್ದಂಥದ್ದು. ಆ ಸರ್ಕಾರ ಈ ಸರ್ಕಾರ ಅಂತ ಪರ ವಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ನಾವು. ಸೊ ನೋಡೋಣ ಸ್ಟ್ರೈಕ್ ಆಗುತ್ತಾ ಅಥವಾ ಇವರು ಬಿಡುಗಡೆ ಮಾಡ್ತಾರಾ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಜೊತೆಗೆ ನೀವೇನಾದರೂ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಫಾಲೋ ಕೂಡ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬಾಯ್.